ಹಾ ಹೌದು. ನಾನು ಜಗದೀಶ್ ಮೂರ್ತಿ MP ಅಂತ. ಈ ಈ ದೇವಸ್ಥಾನದ ಪ್ರಧಾನ ಸರದಿ ಅರ್ಚಕ ಈ ಸಾರಿ. ಈ ಜಾತ್ರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಜಾತ್ರೆ. ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯವರು ವಾಮದೇವ ಮುಖದಲ್ಲಿ ಪಂಚಲಿಂಗ ದರ್ಶನದಲ್ಲಿ ಕೊನೆಯ ಲಿಂಗವಾಗಿರ್ತಕ್ಕಂತಹ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವವು ಬಹಳ ದಕ್ಷಿಣ ಕಾಶಿ ಗಜಾರಣ್ಯ ಕ್ಷೇತ್ರದಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ದೇವಸ್ಥಾನ ಮತ್ತು ಜಾತ್ರಾ ಮಹೋತ್ಸವ ಬಹಳ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂತಹ ಈ ಒಂದು ದೇವಸ್ಥಾನದ ಜಾತ್ರೆಯು ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಇಂದು ಅಂಕುರಾರ್ಪಣ ಅಂದರೆ ಜಾತ್ರೆ ಪ್ರಾರಂಭ ದಿನ ಅಂತ. ಡೇಟ್ ಇವತ್ತು 31/1/2025. ಅಂಕುರಾರ್ಪಣ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾಳೆ ಧ್ವಜಾರೋಹಣ, ನಾಳಿದ್ದು ಅನಂತ ಪೀಠಾರೋಹಣ, ಚಂದ್ರಮಂಡಲಾರೋಹಣ, ಹಾಗೆ ಪುಷ್ಪಮಂಟಪಾರೋಹಣ, ಋಷಭಾರೋಹಣ, ಗಿರಿಜಾ ಕಲ್ಯಾಣೋತ್ಸವ, ಹಾಗೆ ಬ್ರಹ್ಮ ಮಹಾರಥೋತ್ಸವ, ಹಾಗೆ ಚಿತ್ರರಥೋತ್ಸವ, ಶೈನೋತ್ಸವ ಮತ್ತು ತೆಪ್ಪೋತ್ಸವ ಮತ್ತು ಬಸವನ ಮಾಲೆ 15ನೇ ತಾರೀಕು, 31ರಿಂದ 15ನೇ ತಾರೀಕಿನವರೆಗೆ ಈ ಜಾತ್ರಾ ಮಹೋತ್ಸವ ನಡೀತದೆ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ದನಗಳ ಜಾತ್ರೆ ಬಹಳ ಜೋರಾಗಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸುಮಾರು 15ರಿಂದ 16 ಲಕ್ಷದವರೆಗಿನ ಹಸುಗಳು ಮತ್ತು ಈ ಎತ್ತುಗಳನ್ನ ಕಟ್ಟಿ ಇಲ್ಲಿ ಬಹಳ ವೈಭವದಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈಗ ಜೀರ್ಣೋದ್ಧಾರ ನಡೀತಾ ಇರೋದ್ರಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಸ್ವಲ್ಪ ಜಾತ್ರೆ ಕಳೆ ಸ್ವಲ್ಪ ಕಡಿಮೆ ಆಗಿದೆ ಅಂತಂದ್ರೆ ಹೇಳ್ಬೋದು. ಈಗ ಮತ್ತು ಬಹಳ ವೈಭವದಿಂದ ಈಗ ನಡೀತಾ ಇದೆ. ನೇಪಾಳದ ಕೆಲಸಗಾರರು ಬಂದು ಸುಮಾರು 20-25 ಜನ ಬಂದು ಈ ಕಟ್ಟಡದ ಕಾಮಗಾರಿಯನ್ನ ಬಹಳ ವೇಗವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಇನ್ನೊಂದು ವರ್ಷದಲ್ಲಿ ಈ ದೇವಸ್ಥಾನ ಆಗಿ ಮುಂದಿನ ವರ್ಷ ರಥೋತ್ಸವ, ತೆಪ್ಪೋತ್ಸವ ಬಹಳ ವೈಭವದಿಂದ ನಡೀತದೆ. ಇದು ಪಂಚಲಿಂಗಗಳಲ್ಲಿ ಕೊನೆ ಲಿಂಗ ಆಗಿರುತ್ತೆ. ಈಶ್ವರನ ವಾಮದೇವ ಮುಖ ಈ ಮಲ್ಲಿಕಾರ್ಜುನೇಶ್ವರ ಆಗಿರ್ತಾನೆ. ಆದ್ದರಿಂದ ಈ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಯಥೇಚ್ಛವಾಗಿ ಎಲ್ಲಾ ಜನಾಂಗದ A to Z ಎಲ್ಲಾ ಜನಾಂಗದ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಎಲ್ಲ ಬಂದು ತಮ್ಮ ಸೇವೆಯನ್ನ ಸಲ್ಲಿಸಿ ಹೋಗ್ತಾರೆ. ಅಭಿಷೇಕ ಇರ್ಬೋದು, ಮಂಟಪೋತ್ಸವ ಇರ್ಬೋದು, ಹಾಗೆ ಅವರು ಇದು ಅರವಟ್ಟಿಗೆ ಅಂತ ಮಾಡ್ತಾರೆ. ಅರವಟ್ಟಿಗೆಯಲ್ಲಿ ಬಹಳ ವಿಶೇಷವಾಗಿ ಎಲ್ಲರಿಗೂ ಅನ್ನದಾನವನ್ನು ಮಾಡ್ತಾರೆ. ಹಾಗೆ ಪಾನಕ, ಮಜ್ಜಿಗೆ ಪ್ರತಿಯೊಂದನ್ನು ಕೂಡ ಹಂಚುತ್ತಾರೆ. ಈ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನವು ಬಹಳ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಚೋಳರ ಕಾಲದಲ್ಲಿ ಈ ಒಂದು ದೇವಸ್ಥಾನ, ಗಂಗರ ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರವಾಗಿರ್ತದೆ. ಈ ಅರ್ಜುನ ದ್ವಾಪರಾಯುಗದಲ್ಲಿ ಮಲ್ಲಿಗೆ ಪುಷ್ಪದಿಂದ ಪೂಜೆ ಮಾಡೋದ್ರಿಂದ ಇದಕ್ಕೆ ಮಲ್ಲಿಕಾರ್ಜುನ ಅಂತ ಹೆಸರು ಬಂದಿದೆ. ಭ್ರಮರಾಂಬ ಈ ಮುಡುಕುತೊರೆ ದೇವಾಲಯದ ಶಕ್ತಿ ದೇವತೆ. ಎಲ್ಲರಿಗೂ ಕೂಡ ಬಹಳ ಎಲ್ಲಾ ತರವಾಗಿರ್ತಕ್ಕಂತಹ ಭಕ್ತರಿಗೆ ಇವಳು ತನ್ನ ಆಶೀರ್ವಾದ ಮತ್ತು ವರವನ್ನ ನೀಡ್ತಾ ಬರ್ತಾ ಇದ್ದಾಳೆ. ಆದ್ದರಿಂದ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನವಾಗಿರೋದ್ರಿಂದ ಈ ಒಂದು ಸರ್ಕಾರದವರು ಈ ಒಂದು ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಅನುದಾನವನ್ನು ನೀಡಿ ಬೇಗನೆ ಈ ಒಂದು ದೇವಸ್ಥಾನದ ಕಟ್ಟಡವನ್ನು ಪೂರ್ಣಗೊಳಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.